ನಾವು ಮನೆಯಲ್ಲಿ ಏನೇ ವಸ್ತು ಕಿತ್ತೋದ್ರು, ಮುರಿದೋದ್ರು ಮತ್ತೆ ಹರಿದೋದ್ರು ಅದನ್ನ ಅಂಟ್ಸಕ್ಕೆ ನಾವು ಫೆವಿಕ್ವಿಕ್ ನ ಯೂಸ್ ಮಾಡ್ತೀವಿ. ಫೆವಿಕ್ವಿಕ್ ಕ್ಯಾಪ್ ತೆಗೆದ ತಕ್ಷಣ ಅದ್ ಬೇಗ ಯೂಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಅದ್ರ ಪವರ್ ಕಡಿಮೆ ಆಗುತ್ತೆ. ಮತ್ತೆ ಇದೇನಾದ್ರೂ ನಾವು ಬೇರೆ ವಸ್ತುಗಳನ್ನ ಮನೆಯಲ್ಲಿ ಸಾಮಾನುಗಳನ್ನ ಏನೋ ಅಂಟ್ಸಕ್ಕೆ ಅಂತ ಉಪಯೋಗಿಸುವಾಗ ನಮ್ಮ ಕೈ ಬೆರಳುಗಳಿಗೆ ಮತ್ತೆ ಬೇರೆ ಜಾಗಗಳಿಗೆ ಅಂಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಆಗ ಇದನ್ನ ತೆಗಿಯೋದು ತುಂಬಾ ಕಷ್ಟಕರವಾದ ಕೆಲಸ ಆಗಿರುತ್ತೆ. ಎಷ್ಟೇ ತೊಳೆದ್ರು ಕೂಡ ಮತ್ತೆ ಎಷ್ಟೇ ನಾವು ಉಗ್ರಲ್ಲಿ ಹಿಂಗೆ ಕೆರೆದ್ರೂ ಕೂಡ ಅದು ಹೋಗೋದಿಲ್ಲ. ಇನ್ನು ಮಕ್ಕಳು ಸ್ಕೂಲಲ್ಲಿ ಏನಾದ್ರು ಡ್ರಾಯಿಂಗ್ ಕೊಟ್ಟಿದ್ರೆ ಅದಕ್ಕೆ ಸ್ಟಿಕ್ ಮಾಡುವಂತಹ ಚಾನ್ಸಸ್ ಬರುತ್ತೆ. ಆವಾಗ ಅದಕ್ಕೆ ಫೆವಿಕ್ವಿಕ್ ನ ಯೂಸ್ ಮಾಡ್ಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಮಕ್ಕಳು ಚರ್ಮಕ್ಕೂ ಕೂಡ ಅಂಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಹೀಗೆ ಅಂಟ್ಕೊಂಡಾಗ ಅದು ಬರ್ನಿಂಗ್ ಸೆನ್ಸೇಷನ್ ಕೂಡ ಆಗುತ್ತೆ. ಮೊದಲನೇದಾಗಿ ಹ್ಯಾಂಡ್ ಲೋಷನ್. ನಿಮ್ ಹತ್ರ ಯಾವ್ದಾದ್ರು ಹ್ಯಾಂಡ್ ಲೋಷನ್ ಇದ್ರೆ ಅದನ್ನ ಗಮ್ ಅಂಟಿರುವಂತಹ ಜಾಗಕ್ಕೆ ನೀಟಾಗಿ ಅಪ್ಲೈ ಮಾಡಿ 10 ನಿಮಿಷ ಅದು ಡ್ರೈ ಆಗಕ್ಕೆ ಬಿಡಿ. ಹ್ಯಾಂಡ್ ಲೋಷನ್ ಆಯಿಲಿ ಆಗಿರೋದ್ರಿಂದ ಅದು ಗಮ್ನ ಚರ್ಮದಿಂದ ಸಡಿಲಗೊಳಿಸುತ್ತೆ. ಆಗ ನೀವು ಈಸಿಯಾಗಿ ಗಮ್ನ ಚರ್ಮದಿಂದ ರಿಮೂವ್ ಮಾಡಬಹುದು. ಹ್ಯಾಂಡ್ ಲೋಷನ್ ಡ್ರೈ ಅಂಡ್ ಸೆನ್ಸಿಟಿವ್ ಸ್ಕಿನ್ಗೆ ಬಹಳ ಒಳ್ಳೇದು. ಇನ್ನು ನೆಕ್ಸ್ಟ್ ಮೆಥಡ್, ನಿಮ್ ಮನೇಲಿ ಇರುವಂತಹ ಯಾವ್ದಾದ್ರು ವೆಜಿಟೇಬಲ್ ಆಯಿಲ್, ಅವಕ್ಯಾಡೋ ಆಯಿಲ್, ಆಲಿವ್ ಆಯಿಲ್, ಕೊಕೊನಟ್ ಆಯಿಲ್, ಈ ಆಯಿಲ್ ನ ಒಂದ್ ಬಟ್ಟೆಗೆ ಹಚ್ಕೊಂಡು ಅದನ್ನ ಗಮ್ ಅಂಟಿರೋ ಜಾಗಕ್ಕೆ 3 ನಿಮಿಷಗಳ ಕಾಲ ಸರ್ಕ್ಯುಲರ್ ಶೇಪ್ ನಲ್ಲಿ ನಿಧಾನವಾಗಿ ರಬ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಆಮೇಲೆ ನಿಧಾನವಾಗಿ ಅದನ್ನ ರಿಮೂವ್ ಮಾಡಿ. ಅದು ಚರ್ಮದಿಂದ ಅಂಟಿರುವಂತಹ ಗಮ್ಮು ನಿಧಾನವಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಪೆಟ್ರೋಲಿಯಂ ಜೆಲ್ಲಿ. ಇದು ಗ್ರೀಸಿ ಆಗಿರೋದ್ರಿಂದ ಗಮ್ನ ರಿಮೂವ್ ಮಾಡಕ್ಕೆ ಒಳ್ಳೆ ಮೆಥಡ್ ಅಂತಾನೆ ಹೇಳ್ಬೋದು. ನಿಮ್ ಮನೇಲಿ ಯಾವ್ದಾದ್ರು ಒಂದು ಹಳೆ ಬಟ್ಟೆ ಇದ್ರೆ ಆ ಬಟ್ಟೆ ತುದಿಗೆ ಪೆಟ್ರೋಲಿಯಂ ಜೆಲ್ಲಿನ ಹಚ್ಕೊಂಡು ಅದನ್ನ ಗಮ್ ಅಂಟಿರೋ ಜಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಗಮ್ಮು ಈಸಿಯಾಗಿ ಚರ್ಮದಿಂದ ಬರುತ್ತೆ. ಆಮೇಲೆ ಮಿನರಲ್ ಆಯಿಲ್ ಕೂಡ ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಈ ಗಮ್ನ ರಿಮೂವ್ ಮಾಡಕ್ಕೆ ಪೆಟ್ರೋಲಿಯಂ ಜೆಲ್ಲಿ ತರನೇ ನೀವು ಮಿನರಲ್ ಆಯಿಲ್ ನ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಅಸಿಟೋನ್ ಬೇಸ್ಡ್ ನೇಲ್ ಪಾಲಿಶ್ ರಿಮೂವರ್ ನ ಒಂದ್ ಕಾಟನ್ಗೆ ಹಾಕೊಂಡು ಗಮ್ ಅಂಟಿರುವಂತಹ ಜಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ಅಂಟ್ಕೊಂಡಿರುವಂತಹ ಗಮ್ಮು ರಿಮೂವ್ ಆಗುತ್ತೆ. ಮತ್ತೆ ಈ ನೇಲ್ ಪಾಲಿಶ್ ರಿಮೂವರು ಚರ್ಮನ ಡ್ರೈ ಮಾಡೋದ್ರಿಂದ ಈ ಚರ್ಮ ಉರಿ ಬರುವಂತಹ ಚಾನ್ಸಸ್ ಇರುತ್ತೆ. ಆವಾಗ ನೀವು ಐಸ್ ಕ್ಯೂಬ್ ಅಥವಾ ನಿಮ್ಮ ಹತ್ರ ಇರುವಂತಹ ಯಾವ್ದಾದ್ರು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಂಡ್ರೆ ಆ ಉರಿಯುವಂಥದ್ದು ಕಡಿಮೆ ಆಗುತ್ತೆ. ಮತ್ತೆ ನೀವು ಅಸಿಟೋನ್ ಬೇಸ್ಡ್ ನೇಲ್ ಪಾಲಿಶ್ ರಿಮೂವರ್ ನ ಯೂಸ್ ಮಾಡುವಾಗ ಅದು ಕಣ್ಣು, ಬಾಯಿ ಮತ್ತೆ ಗಾಯ ಹೊಡೆದಿರುವಂತಹ ಚರ್ಮಕ್ಕೆ ತಾಕದಂತೆ ನೋಡ್ಕೊಳ್ಬೇಕು. ಮತ್ತೆ ಇದ್ರ ವಾಸನೆ ಕಣ್ಣು ಮತ್ತು ಶ್ವಾಸಕೋಶನ ಇರಿಟೇಟ್ ಮಾಡುತ್ತೆ. ಮಕ್ಕಳಿಗೆ ನೀವು ಇದನ್ನ ಯೂಸ್ ಮಾಡುವಾಗ ಇದನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದ್ ಪಾತ್ರೆಯಲ್ಲಿ ಬಿಸಿನೀರ್ ತಗೊಳ್ಳಿ. ಅದ್ರೊಳಗಡೆ ಸೋಪ್ ಹಾಕಿ ನೊರೆ ಬರೋ ತರ ಆ ನೀರ್ನ ಮಾಡ್ಕೊಳ್ಳಿ. ಅದಕ್ಕೆ ಕೈನ ಇಡಿ. ಒಂದ್ 10 ನಿಮಿಷವರೆಗೆ ಕೈ ಇಟ್ಕೊಳ್ಳಿ. ಆ 10 ನಿಮಿಷ ಆದ್ಮೇಲೆ ಆ ಗಮ್ ಅಂಟಿರುವಂತಹ ಗಮ್ಮು ಈಸಿಯಾಗಿ ಎಳ್ಕೊಂಡ್ ಬರುತ್ತೆ. ಇದನ್ನ ಕೈಕಾಲ್ಗಾದ್ರೆ ಈ ಮೆಥಡ್ ನ ಯೂಸ್ ಮಾಡ್ಬೋದು. ಬಟ್ ಬೇರೆ ಕಡೆಗಾದ್ರೆ ಈ ಮೆಥಡ್ ನ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದ್ ಮೆಥಡ್ ಹಾಟ್ ಕಂಪ್ರೆಸ್ ಮೆಥಡ್. ಒಂದು ಪಾತ್ರೆಯಲ್ಲಿ ಬಿಸಿನೀರ್ ತಗೊಳ್ಳಿ. ಅದಕ್ಕೊಂದ್ ಬಟ್ಟೆನ ಬಿಸಿನೀರ್ಗೆ ಅದ್ದಿ ಅದನ್ನ ಗಮ್ ಅಂಟ್ಕೊಂಡಿರುವಂತಹ ಚರ್ಮಕ್ಕೆ 10-15 ನಿಮಿಷಗಳ ಕಾಲ ಹಾಗೆ ಇಡಿ ಆ ಬಟ್ಟೆನ. ಮೆಥಡ್ ನ ರಿಪೀಟೆಡ್ ಆಗಿ ಮಾಡ್ತಾನೆ ಇರ್ಬೇಕಾಗುತ್ತೆ. ಆವಾಗ ಅದು ಚರ್ಮಕ್ಕೆ ಅಂಟ್ಕೊಂಡಿರುವಂತಹ ಗಮ್ಮು ನಿಧಾನವಾಗಿ ಬರುತ್ತೆ. ನೀವು ಅದನ್ನ ಜೋರಾಗಿ ಎಳೆಯದೆ ನಿಧಾನವಾಗಿ ಅದನ್ನ ಗಮ್ನ ರಿಮೂವ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನಿಂಬೆ ಹಣ್ಣಲ್ಲಿರುವಂತ ಆಸಿಡ್ಸ್ ಗಮ್ನ ಲೂಸ್ ಮಾಡುತ್ತೆ. ಹಾಗಾಗಿ ನಾವು ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ನಿಂಬೆಹಣ್ಣು ರಸನ ಹಾಕಿ 10 ನಿಮಿಷಗಳ ಕಾಲ ಹಾಗೆ ಬಿಟ್ರೆ ಆ ಗಮ್ಮು ನಿಧಾನವಾಗಿ ಅಂಟ್ಕೊಂಡಿರೋ ಜಾಗದಿಂದ ರಿಮೂವ್ ಆಗುತ್ತೆ. ನಾವು ನಿಧಾನವಾಗಿ ಅದನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ಯಾವುದೇ ಮೆಥಡ್ ಯೂಸ್ ಮಾಡಿದ್ರು ಕೂಡ ನೀವು ಜೋರಾಗಿ ಎಳೆದು ತೆಗೆಯೋದು ಮಾಡಕ್ ಹೋಗ್ಬೇಡಿ. ಇದರಿಂದ ಚರ್ಮ ಕಿತ್ಕೊಂಡ್ ಬರುವಂತಹ ಚಾನ್ಸಸ್ ಇರುತ್ತೆ. ನೀವು ಯಾವ ಮೆಥಡ್ ಯೂಸ್ ಮಾಡಿದ್ರು ನಿಧಾನವಾಗಿ ಗಮ್ನ ರಿಮೂವ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ಹರಳುಪ್ಪು ಹಾಕಿ ನಿಧಾನವಾಗಿ ರಬ್ ಮಾಡಿ. ಇದ್ ಮಾಡಕ್ಕೂ ಮುಂಚೆ ಚರ್ಮನ ಒದ್ದೆ ಮಾಡ್ಕೊಂಡಿರ್ಬೇಕಾಗುತ್ತೆ. ನಿಧಾನವಾಗಿ ರಬ್ಬು ಮಾಡಾದ್ಮೇಲೆ ನಾವು ಅದು ಸ್ವಲ್ಪ ಗಮ್ಮು ಎಳ್ಕೊಂಡ್ ಬರುವಂತಹ ಚಾನ್ಸಸ್ ಇರುತ್ತೆ. ಆಗ ನಾವು ನಿಧಾನವಾಗಿ ರಿಮೂವ್ ಮಾಡಬಹುದು. ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕಿದ್ರು ಕೂಡ ಚರ್ಮ ಉರಿಯುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ, ನೀವು ನೇಲ್ ಕಟ್ ಮಾಡಕ್ಕೆ ನೇಲ್ ಕಟರ್ ಯೂಸ್ ಮಾಡ್ತಿರಲ್ಲ, ಆ ನೇಲ್ ಕಟರ್ ಒಳಗಡೆನೆ ನೇಲ್ ನ ಶಾರ್ಪ್ ಮಾಡಕ್ಕೆ ನೇಲ್ ಶಾರ್ಪ್ನರ್ ಇರುತ್ತೆ. ನೀವು ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ಸ್ವಲ್ಪ ನೀರ್ನ ಹಾಕಿ ಈ ನೇಲ್ ಶಾರ್ಪ್ನರ್ ಇಂದ ಅದ್ರ ಮೇಲೆ ಉಜ್ಜಿದ್ರೆ
ಅಂಟ್ಕೊಂಡಿರುವಂತಹ ಗಮ್ಮು ಚರ್ಮದಿಂದ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಪುಮೈಸ್ ಕಲ್ಲು. ಇದು ಜ್ವಾಲಾಮುಖಿನಲ್ಲಿ ಸುಟ್ಟಿರುವಂತಹ ಕಲ್ಲು. ನಮ್ಮ ದೇಹದಲ್ಲಿರುವಂತಹ ಡೆಡ್ ಸ್ಕಿನ್ ನ ರಿಮೂವ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಒಡೆದ ಪಾದಗಳಲ್ಲಿರುವಂತಹ ಡೆಡ್ ಸ್ಕಿನ್ ನ ರಿಮೂವ್ ಮಾಡಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಈ ಪುಮೈಸ್ ಕಲ್ನ ಗಮ್ ಅಂಟ್ಕೊಂಡಿರುವಂತಹ ಜಾಗಕ್ಕೆ ಸ್ವಲ್ಪ ನೀರ್ನ ಹಾಕಿ ಪುಮೈಸ್ ಕಲ್ಲಿನಿಂದ ಉಜ್ಜಿದ್ರೂ ಕೂಡ ಚರ್ಮಕ್ಕೆ ಅಂಟ್ಕೊಂಡಿರುವಂತಹ ಗಮ್ಮು ರಿಮೂವ್ ಆಗುತ್ತೆ. ನೆಕ್ಸ್ಟ್ ಮೆಥಡ್, ಕೊಬ್ಬರಿ ಎಣ್ಣೆನ ಗಮ್ ಅಂಟಿರುವ ಜಾಗಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ಬಿಸಿನೀರಿಗೆ ಸೋಪ್ ಹಾಕಿ ನೊರೆ ಬರುವಂತೆ ಮಾಡಿ ಆ ಬಿಸಿನೀರಿಗೆ ಅದ್ದಿ ಗಮ್ಮು ಸಡಿಲಾಗುತ್ತೆ. ನೆಕ್ಸ್ಟ್ ಮೆಥಡು, ಗಮ್ ಅಂಟಿರೋ ಜಾಗಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿ 15 ನಿಮಿಷ ಬಿಟ್ಟು ಶೇವಿಂಗ್ ಮಾಡೋ ರೇಸರ್ನಿಂದ ನಿಧಾನವಾಗಿ ತೆಗ್ರಿ, ಗಮ್ಮು ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಮೆಥಡು, ಈ ಮೆಥಡ್ನ ನೀವು ಬೆರಳುಗಳಿಗೆ ಏನಾದರೂ ಗಮ್ ಅಂಟಿದ್ರೆ ಈ ಮೆಥಡ್ನ ನೀವು ಯೂಸ್ ಮಾಡ್ಬೋದು. 1 ಗ್ಲಾಸ್ಗೆ ಆಲ್ಕೋಹಾಲ್ನ ಹಾಕಿ ಆ ಆಲ್ಕೋಹಾಲ್ನಲ್ಲಿ ಬೆರಳುಗಳನ್ನ 15 ನಿಮಿಷ ಅದ್ದಿ, ನಂತರ ಅದನ್ನ ರೇಸರು ಅಥವಾ ಪುಮೈಸ್ ಕಲ್ನಿಂದ ಉಜ್ಜಿ ಗಮ್ಮು ಈಸಿಯಾಗಿ ಬರುತ್ತೆ. ಇನ್ನು ಮಾರ್ಕೆಟ್ನಲ್ಲಿ ಗ್ಲೂ ರಿಮೂವರ್ ಸಿಗುತ್ತೆ, ಆದರೆ ಇವೆಲ್ಲ ಸ್ಕಿನ್ ನ ಇರಿಟೇಟ್ ಮಾಡುತ್ತೆ, ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ, ಮತ್ತೆ ಬೆಂಕಿ ಜೊತೆ ಕಾಂಟ್ಯಾಕ್ಟ್ಗೆ ಬಂದ್ರೆ ಅದು ಹತ್ಕೊಳ್ಳುತ್ತೆ. ಮತ್ತೆ ಇದನ್ನ ಹಚ್ಚಿ ತೆಗೆಯುವಾಗ ಸ್ಮೂತ್ ಟೂತ್ ಇರುವಂತಹ ಬ್ರಷು ಅಥವಾ ಮೈಕ್ರೋ ಫೈಬರ್ ಕ್ಲಾತ್ ನ ಯೂಸ್ ಮಾಡಿ. ನೆಕ್ಸ್ಟ್ ಮೆಥಡು, ವಿನೆಗರ್ನ ಬಟ್ಟೆಗೆ ಹಾಕೊಂಡು 10 ನಿಮಿಷ ಬಟ್ಟೆ ಗಮ್ ಮೇಲೆ ಇಡಿ. ಇನ್ನು ಮೊಬೈಲ್ ಸ್ಕ್ರೀನು, ಲ್ಯಾಪ್ಟಾಪು, ಕೀಬೋರ್ಡ್ಗಳಿಗೇನಾದರೂ ಗಮ್ ಅಂಟ್ಕೊಂಡಿದ್ರೆ ಅದಕ್ಕೆ ನೇಲ್ ಪಾಲಿಶ್ ರಿಮೂವರು, ವಿನೆಗರು, ಆಲ್ಕೋಹಾಲು, ಕೊಕೊನಟ್ ಆಯಿಲ್ ಮೆಥಡ್ ಯೂಸ್ ಮಾಡ್ಬೋದು. ನೆಕ್ಸ್ಟು, ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಕ್ವಶನ್ಸ್ ಮಾಡ್ಬೋದು, ಫೆವಿಕ್ವಿಕ್ಕು ನೀರಿನಲ್ಲಿ ಕರಗುತ್ತಾ ಅಂತ. ಇಲ್ಲ, ಇದು ವಾಟರ್ ಪ್ರೂಫ್ ಆದೆಸಿವ್ ಆಗಿರೋದ್ರಿಂದ ನೀರಿನಲ್ಲಿ ಕರಗಲ್ಲ. ನೆಕ್ಸ್ಟು, ಹ್ಯಾಂಡ್ ಸ್ಯಾನಿಟೈಸರ್ನಿಂದ ಫೆವಿಕ್ವಿಕ್ ರಿಮೂವ್ ಆಗುತ್ತಾ ಅಂತ. ಇಲ್ಲ, ರಿಮೂವ್ ಆಗಲ್ಲ. ನೆಕ್ಸ್ಟ್, ಫೆವಿಕ್ವಿಕ್ ಒಣಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಇದು 5 ರಿಂದ 10 ಸೆಕೆಂಡ್ ಒಳಗೆಲ್ಲ ಒಣಗೋಗುತ್ತೆ. ಇದಿಷ್ಟು ಫೆವಿಕ್ವಿಕ್ ನಮ್ಮ ಚರ್ಮಕ್ಕೆ ಅಂಟ್ಕೊಂಡ್ರೆ ಹೇಗೆ ನಾವು ಮನೇಲೇನೆ ಈಸಿಯಾಗಿ ಅದನ್ನ ರಿಮೂವ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.